ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು repair.com. ಸೊ ಇವತ್ತು ವಿಡಿಯೋ ಏನಪ್ಪಾ ಅಂತಂದರೆ, ಇಲ್ಲಿ ನೀವು ನೋಡ್ಬೋದು ನಮ್ಮ ಮನೆ ಕಾಲಿಂಗ್ ಬೆಲ್ ವರ್ಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ನೋಡ್ರಿ, ನಾ ಎಷ್ಟು ಬಟನ್ ಪ್ರೆಸ್ ಮಾಡಿದ್ರೆ ಏನೂ ಸೌಂಡ್ ಬರ್ತಾ ಇಲ್ಲ. ಸೊ ಇವತ್ತು ಈ ಕಾಲಿಂಗ್ ಬೆಲ್ ರಿಪೇರ್ ಮಾಡೋಣ. ಸೊ ಈ ಕಾಲಿಂಗ್ ಬೆಲ್ ಏನಾಗಿರುತ್ತೆ, ಹೇಗೆ ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನೋಡಿ, ಆ್ಯಕ್ಚುಲಿ ಬಟನ್ ಇಲ್ಲಿದೆ, ಬಟ್ ಅದು ಕಾಲಿಂಗ್ ಬೆಲ್ ಏನಿದೆ ಅಲ್ಲ ಇಲ್ಲಿ ಮನೆ ಒಳಗಡೆ ಇದೆ ನೋಡಿ. ಬಾಕ್ಸ್ ಏನು ಕಾಣ್ತಾ ಇದೆಯಲ್ಲ, ಸೊ ಇದೇ ಆ ಕಾಲಿಂಗ್ ಬೆಲ್. ಅಲ್ಲಿ ಎಷ್ಟೇ ಬಟನ್ ಹಾಕ್ತಾ ಇದ್ರು ಇದೇನು ವರ್ಕ್ ಆಗ್ತಾ ಇಲ್ಲ. ಸೊ ಬನ್ನಿ ಅದನ್ನು ಓಪನ್ ಮಾಡಿ ಅದಕ್ಕೆ ಏನಾಗಿದೆ ಅಂತ ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ಇದ್ರ ಕಂಪ್ನಿ ಬಂದ್ಬಿಟ್ಟು ಬ್ಲೂ ಬರ್ಡ್ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಬನ್ನಿ ಇದನ್ನು ಓಪನ್ ಮಾಡೋಣ. ಕೆಳಗಡೆ ಒಂದು ಲಾಕ್ ಕಾಣ್ತಾ ಇದೆ. ಸೊ ಕೆಳಗಡೆ ಒಂದು ಲಾಕು ಮತ್ತು ಮೇಲ್ಗಡೆ ಒಂದು ಲಾಕ್ ಇದೆ. ಸೊ ಎರಡು ಲಾಕ್ ಇರುತ್ತೆ, ಸ್ಕ್ರೂ ಯಾವುದೂ ಇರಲ್ಲ ಇದಕ್ಕೆ. ಓಕೆ, ಸೊ ನೋಡಿರಿ, ಫಸ್ಟ್ ನಾನು ಕೆಳಗಡೆ ಲಾಕನ್ನು ಓಪನ್ ಮಾಡ್ಕೊತೀನಿ. ಓಕೆ, ಸೊ ಒಂದು ಲಾಕ್ ಓಪನ್ ಮಾಡಿದರೆ ಎರಡನೇ ಲಾಕ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಸೊ ಓಕೆ ನೋಡಿ, ಒಳಗಡೆ ನೋಡಿ ಕಾಲಿಂಗ್ ಬೆಲ್ ಒಳಗಡೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ಒಳಗಡೆ ಕಾಲಿಂಗ್ ಬೆಲ್. ಸೊ ಯಾರು ನೋಡಿಲ್ಲ ಒಳಗಡೆ, ಈಗ ನೋಡ್ಕೊಂಬಿಡ್ರಿ. ಸೊ ಬನ್ನಿ ಇವಾಗ ಒಂದು ಸಾರಿ ನಾವು ಬಟನ್ ಹಾಕಿ ನೋಡೋಣ. ಸೊ ನೋಡ್ತೀರಿ, ನಾನು ಬಟನ್ ಹಾಕ್ತೀನಿ. ಸೊ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಇದು ಜಾಮ್ ಆಗಿದೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಶಾಫ್ಟ್ ಇದೆ ಅಲ್ಲ. ಸೊ ಇದೇನು ಶಾಫ್ಟ್ ಇದೆಯಲ್ಲ, ಅದು ಫ್ರೀ ಇರಬೇಕು. ಇದು ಒಳಗಡೆ ಹೋಗಿ ಫಾಸ್ಟಾಗಿ ಬಂದು ಇದಕ್ಕೆ ಟಚ್ ಆಗಬೇಕು. ಸೊ ಅವಾಗ ನಮಗೇನಾಗುತ್ತೆ, ಇದು ಬ್ಯಾಕ್ ಸೈಡ್ ಹೋದಾಗ ಇಲ್ಲಿ ಟಚ್ ಆಗಬೇಕು, ಮತ್ತು ಫ್ರಂಟ್ ಬಂದಾಗ ಇಲ್ಲಿ ಟಚ್ ಆಗಬೇಕು. ಅದಕ್ಕೆ ನಮ್ಗೆ ಏನಾಗುತ್ತೆ ಅಂದರೆ ಡಿಂಗ್ ಡಾಂಗ್ ಅಂತ ಸೌಂಡ್ ಬರುತ್ತೆ. ಇಲ್ಲಿ ಹೊಡೆದಾಗ ಡಿಂಗು, ಇಲ್ಲಿ ಹೊಡೆದಾಗ ಡಾಂಗು. ಸೊ ಅದಕ್ಕೆ ನಮಗೆ ಡಿಂಗ್ ಡಾಂಗ್ ಅಂತ ಬರುತ್ತೆ. ಬಟ್ ಮೇನ್ ಏನಾಗಿದೆ, ಇದೇ ಜಾಮ್ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ನಾವು ಆಯಿಲ್ ಗಿಲ್ ಬಿಟ್ಟು ಫ್ರೀ ಮಾಡೋಣ ಅದನ್ನು. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾವು ಇದನ್ನು ಕ್ಲೀನ್ ಮಾಡಿದ್ದೀವಿ. ಸೊ ಒಂದು ಸಾರಿ ನೋಡೋಣ ಇದು ವರ್ಕ್ ಆಗುತ್ತೋ ಅಥವಾ ಇಲ್ಲ ಅಂಥೇಳಿ. ಸೊ ಆನ್ ಮಾಡಿ. ನೋಡಿ ಫ್ರೆಂಡ್ಸ್, ಇನ್ನೂ ಇದು ಫುಲ್ಲಾಗಿ ಫ್ರೀ ಆಗಿಲ್ಲ. ಸೊ ಒಳಗಡೆ ಏನೋ ಸ್ಪೀಡೇ ಹೋಗ್ತಾ ಇದೆ, ಬಟ್ ಒಳಗಡೆ ಸ್ಟ್ರಕ್ ಆಗ್ತಾ ಇದೆ. ಸೊ ಬನ್ನಿ ಇವಾಗ ಏನು ಮಾಡಮ್ಮ, ಈ ಕಾಯಿಲ್ ಒಳಗಡೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ಬಿಟ್ಟು ನೋಡೋಣ. ಸೊ ಇಲ್ಲಿ ನೋಡಿ, ಸೊ ಇದ್ರ ಒಳಗಡೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕೋಣ. ಸೊ ಈ ಸೈಡ್ ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಾಕೋಣ. ಸೊ ಇದನ್ನು ಟೋಟಲಾಗಿ ಫ್ರೀ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾವು ಇದರಲ್ಲಿ ಆಯಿಲ್ ಬಿಟ್ಟಿದ್ದೀವಲ್ಲ. ಸೊ ಇವಾಗ ನೋಡಿ ಕಂಪ್ಲೀಟಾಗಿ ಫ್ರೀ ಆಗಿದೆ ಇವಾಗ. ಸೊ ನೋಡಿ, ಈಗ ಮುಂಚೆ ಏನಾಗ್ತಿತ್ತು, ಒಳಗಡೆ ಹೋಗಿ ಇಲ್ಲೇ ಸ್ಟ್ರಕ್ ಆಗ್ತಾಯಿತ್ತು. ಸೊ ಇವಾಗ ನೀವು ನೋಡಿ, ಈಗ ಒಳಗಡೆ ಹೋಗಿ ನಾನು ಫುಲ್ಲು ಪ್ರೆಸ್ ಮಾಡಿ ಇಟ್ಟರೂ ಕೂಡ ಇದು ತಾನಾಗಿ ಹೊರಗಡೆ ಬರ್ತಾಯಿದೆ. ಸೊ ನೋಡಿ, ಕಂಪ್ಲೀಟ್ ಫ್ರೀ ಆಗಿದೆ ಇವಾಗ. ಸೊ ಬನ್ನಿ ಇವಾಗ ಇದನ್ನು ಟೆಸ್ಟ್ ಮಾಡೋಣ. ಒಂದ್ಸರಿ ಟೆಸ್ಟ್ ಮಾಡೋಣ, ರೆಡಿನಾ? ಸೊ ಬನ್ನಿ. ಓಕೆ, ಆನ್ ಮಾಡಿ. ನೋಡಿ ಫ್ರೆಂಡ್ಸ್, ಆನ್ ಮಾಡಿ. ಸೊ ನೋಡಿ, ಡಿಂಗ್ ಡಾಂಗ್ ಅಂತ ಇದೆ ನೋಡಿ, ಆನ್ ಮಾಡಿ. ಸೊ ನೋಡಿ ಈಗ, ಸೊ ನೋಡಿ ಸ್ವಲ್ಪ ಫಾಸ್ಟ್ ಮಾಡಿ. ನೋಡಿ ಕಂಪ್ಲೀಟ್. ಎಸ್, ಈ ಥರ ಮಾಡಿ. ಎಸ್ ಎಸ್, ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಇವಾಗ ರೆಡಿಯಾಗಿದೆ. ಇದ್ರ ಮೇಲೆ ಇದರದ್ದು ಕವರ್ ಹಾಕೋಣ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಕವರ್ ಹಾಕಿದ್ದೀವಿ. ಸೊ ಇವಾಗ ಮತ್ತೊಂದು ಸರಿ ಲಾಸ್ಟ್ ಒಂದು ಸರಿ ಚೆಕ್ ಮಾಡ್ಕೊಂಡ್ಬಿಡೋಣ. ಸೊ ಚೆಕ್ ಮಾಡಿ. ಎಸ್, ಫಾಸ್ಟ್ ಮಾಡಿ, ಫಾಸ್ಟ್. ಎಸ್, ನೋಡಿ ಫ್ರೆಂಡ್ಸ್, 100% ವರ್ಕ್ ಆಗ್ತಾ ಇದೆ. ಸೊ ಈ ವಿಡಿಯೋದಲ್ಲೇ ನಾವು ಕಾಲಿಂಗ್ ಬೆಲ್ಲ ಯಾವ ಥರ ರಿಪೇರಿ ಮಾಡಬೇಕು ಅಂತ ನೋಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಹೊಸ ಟಾಪಿಕ್ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.